ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಒಂದು ಮಾರ್ನಿಂಗ್ ರೈಡ್ಗೆ ಹೋಗ್ತಿದ್ದೀನಿ. ಹೇಳಬೇಕಂದ್ರೆ ಹತ್ತತ್ರ 7 ಗಂಟೆ ಆಗಿದೆ. ಇಷ್ಟೊತ್ತಿಗೆಲ್ಲ ಅರ್ಧ ರೈಡ್ ಮುಗಿಸ್ಬಿಡ್ತಿದ್ರಿ. ಸೊ ರೀಸೆಂಟಾಗಿ ಒಂದು 2-3 ವಾರದಿಂದ ಗಾಡಿ ಎತ್ತಿರಲಿಲ್ಲ. ಯಾಕೆ ಏನು ಎತ್ತ ಅಂತ ಹೇಳ್ತೀನಿ. ಅದರಲ್ಲಿ ನಮ್ಮ ಗ್ರೂಪ್ನಲ್ಲಿರೋರು ಜಾಸ್ತಿ ಆ್ಯಕ್ಟಿವ್ ಇರಲಿಲ್ಲ. ಸೊ ಅದರಿಂದ ಯಾವುದೋ ರೈಡು ಪ್ಲ್ಯಾನ್ ಆಗ್ತಾಯಿರಲಿಲ್ಲ. ಸೊ ಫೈನಲಾಗಿ ಇವತ್ತು ರೈಡ್ ಹೋಗೋಣ ಅಂತ ವಿಘ್ನೇಶ್ ಬ್ರೋನ ಮೆಸೇಜ್ ಮಾಡಿ ಕೇಳಿದೆ, ನಿಮ್ಮ ಗ್ರೂಪಿಂದ ಏನಾದರೂ ರೈಡ್ ಇದೆಯಾ ಅಂತ. ಇದೆ ಅಂತಂದರು. ಸೊ ಹಂಗೆ ಜಾಯ್ನ್ ಆಗ್ತೀನಿ ಅಂತ ಅವ್ರ ಜೊತೆಲಿ ಹೋಗ್ತಿದ್ದೀನಿ. ಸೊ ನಮ್ಮ ಜೊತೆಯಲ್ಲಿ ಇವತ್ತು ವಿಘ್ನೇಶ್ ಬ್ರೋ ಒಬ್ಬರು ಬಿಟ್ಟು ಇನ್ನೆಲ್ಲರೂ ಹೊಸಬ್ರೇನೇ. ಯಾರ್ಯಾರು ಬರ್ತಿದ್ದಾರೆ ಏನು ಎತ್ತ ಅಂತ ನನಗೂ ಅಷ್ಟು ನೀಟಾಗಿ ಐಡಿಯಾ ಇಲ್ಲ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಸೊ ಮೀಟಪ್ ಪಾಯಿಂಟ್ ಬಂದು 7 ಗಂಟೆ ಹೊಸಕೋಟೆ ಟೋಲ್ ಅಂತ ಇರೋದು. ಸೊ ಬನ್ನಿ, ಈಗ ಹೊಡ್ತಿದ್ದೀರಿ. ಗಾಡಿ ಒಂದು ಸ್ವಲ್ಪ ಫ್ಯೂಲ್ ಅಪ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಟೋಲ್ ಹತ್ರ ಹೋಗಬೇಕು. ಸೊ ನಮ್ಮ ಕ್ಲೋಸ್ ಸರ್ಕಲ್ ಬಿಟ್ಟು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಬೇರೆ ಸರ್ಕಲ್ ಜೊತೆಲಿ ರೈಡ್ ಹೋಗ್ತಿರೋದು. ಸಖತ್ತಾಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಅವ್ರ ಗ್ರೂಪಲ್ಲೂ ಅಷ್ಟೇ ಒಳ್ಳೊಳ್ಳೆ ಲೈನಪ್ ಇದೆ. ನಾನು ಲಾಸ್ಟ್ ಟೈಮ್ ನೋಡಿದಾಗ Z1000 ಒಂದಿತ್ತು, Z900 ಮತ್ತು ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವೆಹಿಕಲ್ಸ್ ಇತ್ತು. ಇವಾಗ ಯಾವ್ದಾದ್ರು ಬರ್ತಿದ್ದೇನೋ ಇತ್ತು ಅಂತ ನನಗೂ ಅಷ್ಟು ನೀಟಾಗಿ ಗೊತ್ತಿಲ್ಲ. ಅಲ್ಲಿಗೆ ಹೋಗಿದ್ದಾದ್ಮೇಲೆ ನೋಡೋಣ. ಸೊ ಬನ್ನಿ, ಡೈರೆಕ್ಟಾಗಿ ಟೋಲ್ ಹತ್ರ ಹೋದ್ಮೇಲೆ ಸಿಗೋಣ. ಓಕೆ, ವಿಘ್ನೇಶ್ ಅವರು ಬಂದಿದ್ದಾರೆ ಮತ್ತು ಅವ್ರ ಫ್ರೆಂಡ್ಸು Z900 ಮತ್ತು Z1000ಅಲ್ಲಿದ್ದಾರೆ. ಸೊ ಬನ್ನಿ ಹೊಡೋಣ. ಈಗ ಬಿಡ್ತಿದ್ದೀರಿ. ಮತ್ತು ಇನ್ನೊಂದೇನೋ ಹೇಳಬೇಕಾಗಿತ್ತು. ಏನು ಅಂತಂದರೆ ಹೊಸ ಆ್ಯಕ್ಷನ್ ಕ್ಯಾಮ್ರಾ DJ Osmo Action 6 ಇದೆಯಲ್ವಾ, ಅದನ್ನು ಯೂಸ್ ಮಾಡ್ತಿಲ್ಲ. ಬೇಸಿಕ್ಲಿ ಸಿಂಪಲ್ ಆನ್ಸರ್ ಏನು ಅಂತಂದರೆ ಆ ಕ್ಯಾಮ್ರಾಗೆ ಮೈಕ್ ಅಡಾಪ್ಟರೇ ಇಲ್ಲ. ಸೊ ಮೈಕ್ ಅಡಾಪ್ಟರ್ ಇಲ್ದಿರ ನಾನು ಮಾತಾಡೋದು ನಿಮ್ಗೇನು ಕೇಳಿಸೋದಿಲ್ಲ. ಸೊ ಅದಕ್ಕೆ ಅದನ್ನು ಪೆಂಡಿಂಗಲ್ಲಿ ಇಟ್ಟಿರೋಣ. ಇವಾಗ ತಕ್ಷಣಕ್ಕೆ Insta 360 Ace Pro ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ನಾನು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದ್ದೆ ಒಂದು ಸ್ವಲ್ಪ ದಿನದಿಂದ ನಾನು ಗಾಡಿ ಎತ್ತಕ್ಕಾಗಲಿಲ್ಲ ಅಂತ. ಸೊ ಮೇನ್ ರೀಸನ್ ಏನು ಅಂತಂದರೆ ಗಾಡಿ ತೊಗೊಂಡು ಎಕ್ಸಾಕ್ಟ್ಲಿ 1 ಇಯರ್ ಆಗುತ್ತೆ May 5th. ಸೊ ಇದರಲ್ಲಿ ಇನ್ಶೂರೆನ್ಸು ಎಕ್ಸ್ಪೈರಿ ಆಗೋದು ಫಸ್ಟ್ ಹಂಗೆ. ಸೊ ಆ ಇನ್ಶೂರೆನ್ಸ್ನ ನಾವು ಪಾಲಿಸಿ ರಿನ್ಯೂವಲ್ ಮಾಡೋದಕ್ಕೆ ಎಲ್ಲ ಬಿಟ್ಟಿದ್ರೆ, ಬಟ್ ಲೇಬರ್ಸ್ ಡೇ ವೀಕೆಂಡು ಎಲ್ಲ ಬಂತಲ್ಲ. ಓ ರೋಲ್ಸ್ ರಾಯ್ಸ್ ನೈಸ್. ಅದಿರೋ ಕಲರ್ಗೆ ಸ್ಪಾಟ್ ಮಾಡೋಕ್ಕೆ ಆಗಲಿಲ್ಲ ಹೋಗಿ. ಸೊ ಇನ್ಶೂರೆನ್ಸು ಎಕ್ಸ್ಪೈರ್ ಆಯಿತು. ಅದಾದಮೇಲೆ ಗಾಡಿನ ಎತ್ತಕ್ಕಾಗಲಿಲ್ಲ. ಸುಮ್ಮನೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಹೋದರೆ ತುಂಬ ರಿಸ್ಕ್ ಆಗುತ್ತೆ. ಸೊ ಅದಕ್ಕೇ ವರ್ಕಿಂಗ್ ಡೇ ಬಂದಿದ್ದ ತಕ್ಷಣವೇ ಬ್ಯಾಂಕ್ ಅವ್ರು ಬಂದು ಫುಲ್ ಇನ್ಸ್ಪೆಕ್ಟ್ ಮಾಡಿ ಎಲ್ಲ ಹೋಗಿದ್ರು. ಸೊ ಇನ್ಶೂರೆನ್ಸ್ ಅಂತೂ ಅದಾಗೋ ತನಕ ಫುಲ್ ತಲೆನೋವು ಹೋಗ್ಬಿಟ್ಟಿತ್ತು. ಸುಮ್ಮನೆ ರಿಸ್ಕ್ ಅಲ್ವಾ, ಎತ್ತಿ ಅಕಸ್ಮಾತ್ ಏನಾದರೂ ಆಯಿತು ಅಂದರೆ ನಮ್ಮ ತಲೆ ಮೇಲೇ ಇರುತ್ತೆ ಫುಲ್ ಎಕ್ಸ್ಪೆನ್ಸಸ್ಸು. ಸೊ ಟೋಟಲಾಗಿ 1 ಇಯರ್ಗೆ ಇನ್ಶೂರೆನ್ಸ್ ಹಯಾಬುಸಾಗೆ ಬಂದು 26,000 ರುಪೀಸ್ ಆಗುತ್ತೆ. ಸೊ ಗಾಡಿ ತೊಗೊಳೋದಲ್ಲ, ಈ ಥರ ಎಕ್ಸ್ಪೆನ್ಸಸ್ ತುಂಬ ಇರುತ್ತೆ. ಮೇಂಟೆನೆನ್ಸು, ಫ್ಯೂಲು ಮತ್ತು ಇನ್ಶೂರೆನ್ಸು ಈ ಥರ ಬೇಜಾನಿರುತ್ತೆ. ಸೊ ಅದರಿಂದ ತೊಗೊಳ್ಳೋ ಟೈಮಲ್ಲಿ ತುಂಬ ಯೋಚನೆ ಮಾಡಬೇಕು. ಅದು ಇನ್ಶೂರೆನ್ಸ್ ಎಲ್ಲಿ ಮಾಡಿಸ್ತೀರ ಅನ್ನೋದನ್ನು ಮೇನ್ ಪಾಯಿಂಟ್ ಆಗಿರುತ್ತೆ. ಬನ್ನಿ, ಯೂಸರ್ನ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಹೈವೇಗೆ ಇನ್ನೇನು ಜಾಯ್ನ್ ಆದ್ರಲ್ವಾ, ಯೂಸರ್ ಟೋಗ್ ಇಟ್ಕೊಳ್ಳೋಣ. ಕ್ರ್ಯಾಕಲ್ಸ್ ಅಂತೂ ಸರಿಯಾಗಿ ಬರ್ತಿದೆ ಇವತ್ತು. ಹೋಗ್ಬಿಡೋಣ ಬನ್ನಿ.
ಕಿವಿ ಕಿತ್ತೋಗ್ತದೆ ಹೋಗಿ. ಮುಂದೆ ನೋಡಿ ಪೋರ್ಷಾ ಇದೆ 718. ಈ ಕಾರ್ ನೋಡಿದಾಗೆಲ್ಲ ಬಿಗ್ ಬೇ ಹತ್ರನೇ ಇರುತ್ತೆ. ಪರವಾಗಿಲ್ಲ, ಇವತ್ತು ಸ್ಪಾಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸೂಪರ್ ಕಾರ್ಸ್ ಎಲ್ಲ. ರೋಲ್ಸ್ ರಾಯ್ಸ್ ನೋಡಿದ್ರಿ, ಈಗ ಪೋರ್ಷು ಸಾಕಾಗಿದೆ. GTS 4.0 ನೈಸ್. S1 ಏನು ಮಾಡ್ತಿದೆ ಈ ಕಡೆ? ಜೆರೆಕ್ಸ್ಟೇನೋ ಇನ್ನೊಂದು ಬರ್ತಿದೆ ಹೋಗ್ಲಿ ಆರಾಮಾಗಿ. ಅನ್ನೋದು ಜೆರೆಕ್ಸ್ಟೇನ. ಎರಡು 10R, S1000R ಮತ್ತು 6R ಐ ಥಿಂಕ್ ಕ್ರೇಜ್ ಆಗಿತ್ತು. ಬಾಯ್ಸ್ ಅಂತೂ ಕ್ರೇಜಿಯಾಗಿ ಕಚ್ಚಾಡ್ತಿದ್ದಾರೆ. ಹೋಗಿ ಬಾಯ್ಸ್ ಅಂತೂ ಸರಿಯಾಗಿ ಕಚ್ಚಾಡ್ತಿದ್ದಾರೆ. ಯಾಕೋ ನನ್ನ ಕಾನ್ಫಿಡೆನ್ಸ್ ಒಂದು ಸ್ವಲ್ಪ ಕಡಿಮೆ ಆಗೋಗಿದೆ ಯಾಕೋ ಗಾಡಿ ಓಡಿಸೋದಕ್ಕೆ, ಏನಂತ ಗೊತ್ತಿಲ್ಲ. ಲೋರ್ ಮೋಡ್ ಇಟ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಹಂಗೆ ಅಡ್ಜಸ್ಟ್ ಆಗೋಣ ಬನ್ನಿ. ಜಾಸ್ತಿ ದಿನ ಆಯ್ತಲ್ಲ ಗಾಡಿ ಎತ್ತಿ. ಜಾಸ್ತಿ ದಿನ ಆದಮೇಲೆ ಓಡಿಸಿರೋದಕ್ಕೆ ಒಂಥರ ಮೈಯೆಲ್ಲ ಹೌದು. ಡೆಸ್ಟಿನೇಷನ್ ಬಂದು ಚಿಕ್ಕಬಳ್ಳಾಪುರ ಹತ್ರ ಯಾವುದೋ ಒಂದು ಹೋಟೆಲ್ಗೆ ಹೋಗ್ತಿರೋದು. ನಾನ್ ವೆಜ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಾಪಸ್ ಬರೋಣ ಅಂತ. ಲೊಕೇಶನ್ ಗೊತ್ತಿಲ್ಲ. ಇಲ್ಲಿಂದ ಹೋಟೆಲ್ಗೆ 20 ಮಿನಿಟ್ಸ್ ಏನೋ ಇದೆ. ಐ ಥಿಂಕ್ ಇದು ಶಾರ್ಟ್ ರೈಡ್ ಆಗುತ್ತೆ, ಬಟ್ ನೋ ಪ್ರಾಬ್ಲಮ್. ಜಾಸ್ತಿ ದಿನ ಆದಮೇಲೆ ಓಡಿಸ್ತಿರೋದಲ್ವಾ, ಶಾರ್ಟ್ ರೈಡ್ ಇದ್ದಷ್ಟು ಒಳ್ಳೆಯದಾನೆ ನಮಗೆ. ನೋಡಿ ಮುಂದೆ ಇರೋ Z900 ಆರೋ ಎಕ್ಸಾಸ್ಟ್ ಇದೆ, ಲಾಂಗ್ ಕ್ಯಾನು ಸಖತ್ತಾಗಿದೆ. ನಾ ಎಲ್ಲೂ ನೋಡಲೇ ಇಲ್ಲ ಆ ಥರ ಎಕ್ಸಾಸ್ಟ್ನ. ಸಖತ್ ಸ್ಮೂತ್ ಮತ್ತು ಜಾಸ್ತಿ ಲೌಡ್ ಇಲ್ಲ, ಪ್ರಾಪರ್ ಟೂರಿಂಗ್ ಆಗಿ ನೋಡಿ ಅದು ಬೆಸ್ಟ್ ಎಕ್ಸಾಸ್ಟ್. ಈ ನಾರ್ಮಲ್ ಇವಾಗ ನಮ್ಮ ನಿಖಿಲ್ ಮತ್ತು ತಿಲಕ್ ಇದ್ದಾರಲ್ಲ, ಅವ್ರ ಗಾಡಿಯಲ್ಲಿರೋಂಥ ಎಕ್ಸಾಸ್ಟ್ ಅಂತೂ ಕ್ರೇಜಿ ಲೌಡ್ ಇರುತ್ತೆ, ಹೆವಿ ಹರ್ಚ್ಕೊಳ್ಳೋದಪ್ಪ. ಈ ಥರ ಹೈವೇ ರೈಡ್ಸ್ಗೆ ಅದೇ ಸಖತ್ತಾಗಿರುತ್ತೆ. Shit, here we go again.
ಹಾಂ ಇಲ್ಲೂ ಇತ್ತಲ್ಲ, ಹೆಂಗೋ ಹೋಗೋಕೆ ಹೋಗಿ ಹೆಂಗೆಂಗೋ ಬಂದ್ಬಿಟ್ರಿ. ಟ್ರಾಫಿಕ್ ಇತ್ತಲ್ವಾ, ಆ ಜೋಸಲ್ಲೇ ಬಂದ್ಬಿಟ್ಟೆ. ಬರಲ್ಲ ಬನ್ನಿ. ಇಲ್ಲಿ ಮುಂದೆಗಡೆ ಯೂಟರ್ನ್ ಇದೆಯಾ? ಇದೆ ಇದೆ ಇದೆ. ನಾನೊಬ್ಬನಿಂದ ನೋಡಿ ಫುಲ್ ಗ್ರೂಪ್ನ ಕೋಆರ್ಡಿನೇಷನ್ ಎಲ್ಲ ಕಂಪ್ಲೀಟಾಗಿ ಮೆಸ್ಸಪ್ ಆಗೋಯ್ತು. ಪಾಪ ಅವರು ನನಗೆ ಗೊತ್ತಿಲ್ದಿರ ಮುಂದೆ ಹೋಗ್ಬಿಟ್ಟಿದ್ದೀನಿ ಅಂತ ಕರೆಯೋದಕ್ಕೆ ವಾಪಸ್ ಬಂದಿದ್ರು. ಈ ರೋಡು ಲಾಸ್ಟ್ ನಾನು ಬಂದಿದ್ದು ಏನೋ ಇದೆ ಹೆಸರು ಬಾಯಿಗೆ ಬರ್ತಿಲ್ವೇ, ಸಪ್ತಸಾಗರ ಡ್ಯಾಮ್ ಅಂತ ಇದೆ. ಸೊ ಹಾಲಿಡೇವ್ಸನಲ್ಲಿ ಆಗಿ ಬಂದಿದ್ದು ನಾನು ಶಿರೀಶು ದೇಶ ಎಲ್ಲ ಸಾಕಾಗಿತ್ತು. ಬಟ್ ಒಂದೇನು ಅಂದರೆ ಫುಲ್ ಜಲ್ಲಿಕಲ್ ರೋಡು ಅಷ್ಟೊಂದು ಮಜಾ ಕೊಡಲಿಲ್ಲ. ಆಲ್ಮೋಸ್ಟ್ ಆಲ್ 10-15 ಕಿಲೋಮೀಟರ್ಸ್ ಅದೇ ರೋಡಲ್ಲಿ ಬಂದರೆ. ಬಟ್ ಈಗ ಸಾಕಾಗಿ ಮಾಡಾಕಿದ್ದಾರೆ ರೋಡ್ ಅಂತೂ. ಜಾಸ್ತಿ ದಿನದಿಂದ ಅನ್ಕೊಂತಿದ್ದೆ ಬರಬೇಕು ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಿರಲಿಲ್ಲ. ಬಟ್ ಅಷ್ಟು ಒಳಗಡೆ ಹೋಗೋ ಅವಶ್ಯಕತೆ ಇರೋಲ್ಲ ಅನ್ಸುತ್ತೆ. ನಮಗೆ ಹೋಟ್ಲ್ ಇಲ್ಲೇ ಎಲ್ಲ ಸಿಗ್ಬೋದು. ಇಲ್ಲಂತೂ ಸಾಕಾಗಿದೆಯಪ್ಪ ಊರು, ಒಳ್ಳೆ ಯಾವುದೋ ಬೇರೆ ಊರಿಗೆ ಬಂದಂಗಿರುತ್ತೆ. ಸಖತ್ ಕ್ಲೀನಾಗೂ ಇಟ್ಕೊಂಡಿದ್ದಾರೆ ಈ ಊರನ್ನ ನೋಡಿ. ಇಲ್ಲಿ ದೇವಸ್ಥಾನಗಳು ಅಷ್ಟೇ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ನಾನೇ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ, ಹೋಗಿ ಹಿಂದೆ ಮುಂದೆ ಅಂದ್ಕೊಂಡು ಬಂದಿದ್ದೀರಿ ಅಂತ ಗೊತ್ತಿಲ್ಲ ಹೋಟ್ಲ್ ಹೆಸರು. ನನ್ನ ಬನ್ನಿ ಹಿಂಗೇನು ಇತ್ತಂತ ಫುಲ್ಲಾಗಿ ಹೊರಡಾದ್ಮೇಲೆ ವಿಡಿಯೋ ಮಾಡ್ತೀನಿ. ಸಸ್ ಬನ್ನಿ ಹೊರಡೋಣ. ಬಸ್ ಬಂದಿದ್ದೀರಿ ಚಿಕ್ಕಬಳ್ಳಾಪುರ ಮಿಲ್ಟ್ರಿ ಹೋಟ್ಲು. ಸೊ ಬೆಳಗ್ಗೆ ನನಗೆ ತಿನ್ನೋಕ್ಕಾಗಲಿಲ್ಲ. ಸೊ ಎಲ್ಲ ಬಾಯ್ಸ್ ತಿಂತಿದ್ದಾರೆ. ಏನಿಲ್ಲ, ಒಂದು 10-15 ಮಿನಿಟ್ಸ್ ಎಲ್ಲ ತಿನ್ಕೊಂಡು ಬಿಡೋಣ. ಸೊ ಗಾಡಿಗಳೆಲ್ಲ ಆ ಕಡೆ ಸೈಡ್ ಪಾರ್ಕ್ ಆಗಿದೆ, ಇಲ್ಲೂ ಒಂದಷ್ಟಿದೆ. ಸಸ್ ಬನ್ನಿ. ಎಲ್ಲ ಆದಮೇಲೆ ಎಲ್ಲ ಬಾಯ್ಸು ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರು. ನನಗೆ ಯಾಕೋ ಆಗಲಿಲ್ಲ. ರಾತ್ರಿ ಫ್ಯಾಮಿಲಿ ಜೊತೆ ಆಚೆ ಹೋಗಿದ್ನಲ್ವ, ಸ್ವಲ್ಪ ತಿಂದಿದ್ದು ಲೇಟು. ಸೊ ಅದರಿಂದ ಬೆಳಗ್ಗೆ ಏನೂ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಎಸ್ ಬನ್ನಿ ಹೊರಡೋಣ. ಓ ಇಲ್ಲೇ ಅದು ಇನ್ನೊಂದು G900 ಹೋಗ್ತಿದೆ. ಯಾರು ಸ್ಲಿಪ್ ಫೋನ್ ಇದೆ. ಪ್ರಾಪರ್ ಟನಲ್ ಇತ್ತು. ರೆವ್ ಮಾಡೋಣ ಅಂದರೆ ಒಂದು 3-4 ಜನ ಅಂಕಲ್ಗಳು ಮಾತಾಡ್ತಿದ್ರಲ್ಲ, ಸುಮ್ಮನೆ ಕಡ್ಡಿ ಇಡೋದು ಯಾಕೆ ಅಂದ್ಬಿಟ್ಟು ಸೈಲೆಂಟ್ ಆಗೋದೆ. ಅದರಲ್ಲಿ ಇನ್ನೊಂದೇನು ಬೇಜಾರಾಗುವಂಥ ವಿಷಯ ಅಂದರೆ, ನನ್ನ ಫೋನಲ್ಲಿ ಅಲಾರಾಮ್ ಏನೋ ಬಂದ್ಬಿಟ್ಟಿದೆ. ಆಡಿಯೋ ಬೈಕ್ದು ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ಹೋಗಿ ಸಖತ್ ಬೇಜಾರು ಅದೆಲ್ಲ. ಈಗ ಬೈಕ್ ಎಕ್ಸ್ಚೇಂಜ್ ಮಾಡ್ತೀನಿ. ಸೊ ನೆಕ್ಸ್ಟೇಕ್ ಹೋಗೋಣ ಅಂತ. ಸೊ ಸುಮ್ಮನೆ ಮೈಕ್ ಸೆಟಪ್ ಎತ್ಕೊಂಡು ಆ ಗಾಡಿಗೆ ಹೋಗೋಣ.